ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಅಣ್ಣಪ್ಪ ಶಂಕರರಾಜ. ಇವರು ಮೂಲತಃ ಶಿರಸಿಯವರು. ಕಳೆದ 20 ವರ್ಷಗಳಿಂದ ಶಿರಸಿ ನಗರಸಭೆಯಲ್ಲಿ ಪೌರ ಕಾರ್ಮಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜೊತೆ ಇರುವಂತಹ ಇನ್ನೊಬ್ಬ ಹಿರಿಯರು ಶ್ರೀ ಮಾಸ್ತಿರಾಮ ಭಂಗಿ. ಕಳೆದ 30 ವರ್ಷಗಳಿಂದ ಶಿರಸಿ ನಗರಸಭೆಯಲ್ಲಿ ಇವರು ಸಹ ಪೌರ ಕಾರ್ಮಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈಗ ಅಣ್ಣಪ್ಪಣ್ಣವರು ಕಳೆದೊಂದು 20 ವರ್ಷಗಳಿಂದ ನೀವು ಪೌರ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿ ರಾಮಣ್ಣವರು ಕಳೆದ 30 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ರಿ. ಈ ಒಟ್ಟಾರೆಯಾಗಿ ಪೌರ ಕಾರ್ಮಿಕರ ದಿನಚರಿಗಳು ಹೇಗಿರ್ತದೆ? ನಿಮ್ಗೆ ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಕೆಲಸ ಶುರುವಾಗ್ತದೆ? ಸಂಜೆನ ಮಧ್ಯಾಹ್ನ ಎಷ್ಟೊತ್ತಿಗೆ ಮುಗೀತದೆ? ಹಬ್ಬಕ್ಕೆಲ್ಲ ರಜೆ ಸಿಗ್ತದೆ ಹೇಗೆ? ನಮ್ದು ಮುಂಜಾನೆ 5:30 ಸ್ಟಾರ್ಟ್ ಆಗ್ತದೆ ಕೆಲಸ. 5:30 ಅಂದ್ರೆ ಹಾಜರಾತಿ. ಆವಾಗ 6 ಗಂಟೆ ಒಳಗೆ ನಮ್ಗೆ ಎಲ್ಲೆಲ್ಲಿ ಯಾವ್ಯಾವ ವಾರ್ಡಿಗೆ ನೇಮಿಸ್ತು ಮಾತಾಡಿ, ನಂತರ ಒಂದು ಟೋಕನ್ 35 ಉಪಹಾರ ಸರ್ಕಾರದಿಂದಾನೇ ಒಂದು ಉಪಹಾರದ ಒಂದು ವ್ಯವಸ್ಥೆ ಆಗಿದೆ. ಉಪಹಾರದ ನಂತರ ನಮ್ಗೆ ಎಲ್ಲೆಲ್ಲ ವಾರ್ಡ್ ಕಳಿಸಿದ್ರೆ ಅಲ್ಲಿ ಹೋದ್ರೆ ಆಯ್ತು, ಕೆಲಸ ನಡೀತಾ ಉಂಟು. ಹಾಗಾಗಿ 2 ಗಂಟೆವರೆಗೂ ನಮ್ದು ಕೆಲಸ ನಡೀತಾ ಇರ್ತದೆ. ಬೆಳಿಗ್ಗೆ 5:30 ಚಾಲು ಆದ್ರೆ ಬೆಳಿಗ್ಗೆ 5:30 ಮಧ್ಯಾಹ್ನ 2 ಗಂಟೆವರೆಗೆ ಪ್ರತಿದಿನ ಮಾಡ್ತೀವಿ. ಈಗ ರಜಾ ದಿನಗಳಲ್ಲೂ ಕೆಲಸ ಬೆಳಿಗ್ಗೆ ನಾವು ಮಾಡ್ಲೇಬೇಕು. ಯಾಕಂದ್ರೆ ಅದನ್ನು ಕೂಡ 21 ದಿವಸ ಕೌಂಟ್ ಹಾಕಿ ಅದ್ರದ್ದು ಗೌರವಧನ ಅಂತ ಸರ್ಕಾರ ನಮಗೆ ನೀಡ್ತಾ ಇದೆ. ಈಗ ಮಧ್ಯಾಹ್ನ ನಿಮ್ಗೆ ಈಗ ಬೆಳಿಗ್ಗೆ 6 ಗಂಟೆಗೆ ಉಪಹಾರ ಆದ ತಕ್ಷಣ 2 ಗಂಟೆ ಒಳಗೆ ಮತ್ತೆ ಉಪಹಾರ ಊಟ. ಕೆಲವೊಂದು ಸದಸ್ಯರ ವಾರ್ಡಲ್ಲಿ ಅವ್ರ ಉಪಹಾರ ಎಲ್ಲ ನಮ್ಗೆ ಹೇಳ್ತಾರೆ. ಅವರು ಅದು ನಮ್ಗೆ ಒಳ್ಳೆ ಸದಸ್ಯರು ಕೆಲಸ ಮಾಡ್ತೀರಿ. ಮತ್ತೆ ಹಸ್ಕೊಂಡು ಕೆಲಸ ಮಾಡಬಾರ್ದು ಒಂದೇ ಕಾರಣಕ್ಕೋಸ್ಕರ ಅವರು ನಮ್ಗೆ ಈಗ 2 ಗಂಟೆ ನಂತರ ಕೆಲಸ ಮುಗಿಸಿ ಊಟ ಮಾಡೋದು ಅಲ್ಲ. ಕೆಲಸ ಮುಗಿಸಿ ಸ್ನಾನ ಆಗಿ ಊಟ. ಕೆಲಸ ಮುಗಿಸಿ ಈ ಕೆಲಸದಂತ ಸ್ನಾನ ಆಗಿ ಏನಾದ್ರು ತಗೊಳ್ಬೇಕು ನಾವು. ಈಗ ಕೆಲಸ ಮಾಡ್ಬೇಕು. ಪ್ರತಿದಿನ ನೀವು ಕೆಲಸ ಮಾಡ್ಬೇಕಿದ್ರೆ ಈಗ ಬೇಕಾಗಿದ್ದು ಅಂದ್ರೆ ಈಗ ಕಸಗಳನ್ನೆಲ್ಲ ತೆಗೆದಿರ್ತದೆ. ಈಗ ಮಾಸ್ಕು, ಹ್ಯಾಂಡ್ ಗ್ಲೌಸ್, ಗಮ್ ಬೂಟು ಎಲ್ಲ ಸರಿ ನಗರಸಭೆಯಿಂದ ಕೊಡ್ತಾ ಇದ್ದಾರೆ. ಮತ್ತೆ ಅದನ್ನ ಬಳಸ್ತಾ ಇದೀವಿ ನಾವು ಕೂಡ. ಅದನ್ನ ಮಾಸ್ಕ್ ಆಗ್ಲಿ, ಗ್ಲೌವ್ ಆಗ್ಲಿ, ಗಂಬೂಟು ಅದ್ 3 ಬಳಸದೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಉಂಟು ವಾತಾವರಣ. ಮತ್ತೆ ಅದಕ್ಕೆ ಹೊಂದ್ಕೊಂಡ್ ಬಿಟ್ಟಿದೀವಿ ನಾವು ಇದು ವಸ್ತು. ಅಂದ್ರೆ ಕಾಲಕ್ಕೆ ಸರಿಯಾಗಿ ನಮ್ಮ ಅಧಿಕಾರಿ ವರ್ಗದವರು ಅದನ್ನ ನಮ್ಮನ್ನ ಇದ್ ಮಾಡ್ತಾರೆ, ಕೊಡ್ತಾರೆ. ಈಗ ಪ್ರಮುಖವಾಗಿ ಈಗ ಪೌರ ಕಾರ್ಮಿಕರು ಎದುರಿಸ್ತಾ ಇರೋ ಸಮಸ್ಯೆಗಳು ಏನು ಅಂದ್ರೆ ನೀವು ಈಗ ದಿನನಿತ್ಯ ಏನಂದ್ರೆ ಈಗ 3 ವಿಂಗಡಣೆ ಆಗಿದೆ. ಅದೇ ತರ ಹಸಿ ಕಸ, ಒಣ ಕಸ, ಗೊಬ್ಬರ ಆಗುವಂತ ಕಸ, ಅದ್ರ ಜೊತೆ ಪ್ಯಾಂಪರ್ಸ್ ಎಲ್ಲ ಹೊಸದಾಗಿ ಬಂದಿದೆ ಅಲ್ಲ, ಅದನ್ನ ಸ್ವಲ್ಪ ವಿಂಗಡಣೆ ಮಾಡ್ಬೇಕು. ಹೆಚ್ಚಿಗೆ ನಾವು ಪೌರ ಕಾರ್ಮಿಕ ಸಾರ್ವಜನಿಕ ಅದ್ರ ಜೊತೆ ಸಾಥ್ ಕೊಡ್ಲೇಬೇಕು. ಅದು ಕೆಲವೊಂದೆಲ್ಲ ಏನಾಗ್ತದೆ ಅವ್ರಿಗೆ ಅದೇ ಕ್ಷಣಕ್ಕೆ ಒಂದು ಮನೆ ಆದ್ರೆ ಅಡ್ಡಿಲ್ಲ, 1000 ಮನೆ, ಲಕ್ಷ ಮನೆ. ಅದಕ್ಕೋಸ್ಕರ ಕೆಲವೊಂದ್ಸಲ ನೀವು ಸಾರ್ವಜನಿಕರ ಸಾಥ್ ಕೊಡ್ಲೇಬೇಕು. ಅದೊಂದು ಸಮಸ್ಯೆ ಸ್ವಲ್ಪ ಕಡಿಮೆ ಮಾಡಿಸ್ಬೇಕು ಅಂತ ಹೇಳಿ ನಾನು ಈಗ ಆಲ್ಮೋಸ್ಟ್ 100ರಲ್ಲಿ 70% ಜನ ಹೊಂದ್ಕೊಂಡಿದ್ದಾರೆ. ಸ್ವಚ್ಛತೆ ಜೊತೆ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಅದ್ರ ಜೊತೆ ಸ್ವಲ್ಪ ಒಂಚೂರು ಮತ್ತೆ ಕೈ ಜೋಡಿಸಿದ್ರೆ ನಮಗೂ ಸ್ವಲ್ಪ ಬಲ ಜಾಸ್ತಿ ಆಗ್ತದಲ್ಲ, ಅನುಕೂಲ ಆಗ್ತದೆ. ರಾಮಣ್ಣವರು, ನೀವು ಸಿಂಗಾಪುರಕ್ಕೆ ಹೋಗಿದ್ರಿ. ಸಿಂಗಾಪುರಕ್ಕೆ ಹೋಗ್ತೀನಿ ಅಂತ ಮುಂಚೆ ಅವರು ಕನ್ಸು ಕಂಡಿದ್ರ? ಅಲ್ಲಿ ಹೋಗ್ಲಿಕ್ಕೆ ಯಾರ್ಯಾರು ನಿಮ್ಗೆ ಸಪೋರ್ಟ್ ಮಾಡಿದ್ರು? ಹೇಗೆ ಸಾಧ್ಯ ಆಯ್ತು ಅದು? ಅಲ್ಲಿ ಹೋಗ್ಲಿಕ್ಕೆ ಸಪೋರ್ಟ್ ಮಾಡಿದೆ ಅಂದ್ರೆ ನಮ್ಮ ಅಧಿಕಾರಿಗಳೇ ನಮ್ಗೆ ಹೇಳಿದ್ದು. ಅದ್ರಕ್ಕಿಂತ ಮುಂಚೆ ನಾವು ಎಲ್ಲ ಸಿಂಗಾಪುರ ಎಲ್ಲ ಹೋಗ್ಲಿಲ್ಲ. ನಾವು ಕೆಲಸ ಮಾಡ್ಬೇಕಾದ್ರೆ ಹಿಂಗ್ ಮೇಲೆ ನೋಡೋದು ಅಟ್ಟೆ ಹಿಮ. ಆರ್ ಎಂ ವಿರ್ಣಿಕರ್ ಅವರೇ ನಮ್ಗೆ. ಆ ನಂತರ ಕಮಿಷನರ್ ಅವರು ಮಹೇಂದ್ರ ಕುಮಾರ್ ಇದ್ದರು. 2017ನೇ ಇಸ್ವಿಯಲ್ಲಿ ಹೋಗಿ ಸಿಂಗಾಪುರ್. ಎಷ್ಟು ದಿನ ಆಗಿತ್ತು ಅದು? 4 ದಿನ. ಹೆಂಗಿತ್ತು ಅನುಭವ? ಅನುಭವ ಚಲೋ ಇತ್ತು ನಮ್ಗೆ. ಸ್ವರ್ಗ ಇದ್ದಂಗೆ. ನಮ್ಮ ಕನಸ್ನಾಗೂ ನಾವು ಅದು ಹೋಗ್ತಿರೋ ಅನ್ಕೊಂಡು ನಾವು ತಿಳ್ಕೊಳ್ಳಿಲ್ಲ. ಯಾಕಂದ್ರೆ ನಮ್ಗೆ ಚಲೋ ಸಾಥ್ ಕೊಟ್ಟಿದ್ದಂದ್ರೆ ನಮ್ಮ ಆರ್ ಎಂ ವಿರ್ಣಿಕರೇ. ಅವ್ರ ಸ್ವಂತ ಮಕ್ಕಳಿಗಾದ್ರೂ ಅಷ್ಟು ರೆಡಿ ಮಾಡಿ ಕರ್ಕೊಂಡು ಹೋಗೋರಿಲ್ಲ ಸಾಲಿಗೆ, ನಮಗೆ ಗೊತ್ತಿಲ್ಲ. ಅದು ನಮಗಷ್ಟು ನೀಟಾಗಿ ಕರ್ಕೊಂಡು ಹೋಗಿ ಪಾಸ್ಪೋರ್ಟ್ ಆಫೀಸ್ನಲ್ಲಿ ಬೆಳಗ್ಗೆ 8 ಗಂಟೆಗೆ ನಾವು ಹೋದವರು ಸಾಯಂಕಾಲ 6:30ವರೆಗೆ ಹೊರಗಡೆ ಬಂದಾರೆ. ನಾವು ಸಿಂಗಾಪುರ್ನಲ್ಲಿ ಆಲ್ಮೋಸ್ಟ್ ಮಷಿನರಿ ಕೆಲಸ ಉಂಟಲ್ಲ, ಅದು ಆಲ್ಮೋಸ್ಟ್ ಮಷಿನರಿ ಕೆಲಸ ಹೆಚ್ಚು ಅಟ್ಯಾಚ್ ಆಗಿದೆ. ನಮ್ಗಿಂತ 30 ವರ್ಷ ಮುಂದೆ ಹೋಗಿದೆ. ಈಗ ನೀವು ಸಿಂಗಾಪುರಕ್ಕೆ ಹೋದಾಗ ಈಗ ಅಲ್ಲಿ ಎಷ್ಟು 4 ದಿನ ಇದ್ದಿದ್ರಲ್ಲ, ಒಟ್ಟಾರೆಯಾಗಿ ಈಗ ಇಲ್ಲೂ ನಾವು ಕಸ ತೆಗಿಯೋದು, ಅಲ್ಲೂ ಅವ್ರು ಕಸ ತೆಗಿತಾರೆ, ಅಂದ್ರೆ ಕೆಲಸ ಒಂದೇ. ಆದ್ರೆ ಅಲ್ಲಿ ಅನುಭವ ಅಂದ್ರೆ ಈಗ ನೀವು ನೋಡಿದ್ದು ಅನುಭವ ಹೇಗಿತ್ತು? ಇಲ್ಲಿದ್ದಕ್ಕೆ ಅಲ್ಲಿಗೆ ಹೋಲಿಕೆ ಮಾಡಿದ್ರೆ ಹೆಂಗೆ ಅನುಭವ ಹೇಗಿತ್ತು? ಇಲ್ಲಿದಲ್ಲಿ ಹೋಲಿಕೆ ಮಾಡಿದ್ರೆ
ಅಲ್ಲಿ ಮಾಯಾವಿ ತರನೇ, ಯಾಕಂದ್ರೆ ರಾತ್ರಿ ಕೆಲಸ ಮಾಡ್ತಾರೆ ಒಂದೇದಾಗಿ. ಅವರು 1961ರಲ್ಲೇ ನಮ್ಮಲ್ಲಿ ಒಂದಿನ ಅರ್ಧ ಒಪ್ಪತ್ತು ನಮ್ಮಲ್ಲಿ ಸಭೆ ನಡೆಸಿದ್ರು. ನಮ್ಮಲ್ಲಿ ಮೊಬೈಲ್ ಟಾಯ್ಲೆಟ್ ಆರ್ಗನೈಸ್ ಅನ್ಕೊಂಡು ಕರ್ಕೊಂಡಿದ್ರಲ್ಲಿ 2001ರಲ್ಲೇ ಆಗಿತ್ತಂತ. ಅದ್ರ ಸಲುವಾಗಿ ಕರ್ಕೊಂಡೋಗಿ ಎಲ್ಲ ಅಲ್ಲಿ ಸ್ವಚ್ಛತೆನೆಲ್ಲ ತೋರಿಸಿದ್ರು ನಮ್ಗೆ. ಅದ್ರ ರಾತ್ರಿ ತೋರಿಸಿದಾಗಲಿ ನಾವು ಬೆಳಗ್ಗೆ ಹೋದ್ರೆ ಚೊಕ್ಕ ಆಗಿರ್ತಿತ್ತು. ಆಲ್ಮೋಸ್ಟ್ ಮಸ್ಸಿನ ಕೆಲಸನೇ ಭಾಳ ಮಾಡ್ತದೆ ಕೆಲಸ. ನನ್ನ ಪ್ರಕಾರ ಸಿಂಗಾಪುರ್ ಆಲ್ಮೋಸ್ಟ್ ನಮ್ಮಿಂದ 30 ಕಿಲೋಮೀಟರ್ ಮುಂದೋಗಿದೆ 30 ವರ್ಷಗಳು ಮುಂದೋಗಿದೆ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಈಗ ಅಲ್ಲಿ ವ್ಯವಸ್ಥೆ ಎಲ್ಲ ಹೇಗಿತ್ತು? ವ್ಯವಸ್ಥೆ ಅಂದ್ರೆ 6 ಗಂಟೆಗೆ ಡಿಜಿಟಲ್. 6 ಗಂಟೆಗೆ ನಮ್ಗೆ ಡಾಲರ್ ಹಣ, ನಮ್ಮ ಹಣ ಬದಲಾವಣೆನ ಸಿಂಗಾಪುರಲ್ಲಿ ಫಸ್ಟ್ ದಿನ ಪಾಸ್ಬುಕ್ ನೋಡ್ತಿದ್ರು. ನಮ್ಗೆ ಪಾಸ್ಪೋರ್ಟ್ ನೋಡಿ ನಂತರ ನಮ್ಮ ಮುಖ ನೋಡಿ ಹಣ ಬದಲಾವಣೆ ಮಾಡ್ತಿದ್ರು. ನಂತರ ಮಾರನೇ ದಿನ ಅವ್ರನ್ನ ಅಲ್ಲಿ ಜನ ನಮ್ಮನ್ನು ಬೇಗ ಅಟ್ಯಾಚ್ ಆಗ್ಬಿಟ್ರು. ನಮ್ಗೆ ಹಣದ ಬದಲಾವಣೆ ಎಲ್ಲ ನಾವು ಹೋಗಿ ನಾವೇ ಅಂಗಡಿ ಹೋಗ್ತಿದ್ವಿ. ಡಾಲರ್ ಎಷ್ಟು ಡಾಲರ್ ಕೊಟ್ರೆ ನಮ್ಗೆ ಚಹಾ ಸಿಕ್ತಿತ್ತು, ಮತ್ತೆ ಅಲ್ಲಿದ್ದು ಚಾಕ್ಲೇಟ್ಸ್ ಆಗಲಿ ಅದೆಲ್ಲ ತಗೊಂಡ್ ಬಂದ್ರು. ನಾವು 50 ರೂಪಾಯಿ ಟೀ ಕುಡಿದಿರು ನಾವು ಒಂದು ಟೀ. ಈಗ ಅಲ್ಲಿ ಈಗ ಇಲ್ಲಿ ನಾವು ಕಸ ತೆಗಿತೇವೆ ಎಲ್ಲದು ಹೌದು. ಅಲ್ಲಿ ಕಸ ಎಲ್ಲ ಹೇಗ್ ತೆಗಿದ್ರು? ಅಥವಾ ಈಗ ಚರಂಡಿ ಸ್ವಚ್ಛ ಮಾಡೋದೆಲ್ಲ ಹೆಂಗ್ ಮಾಡ್ತಿದ್ರು? ಚರಂಡಿ ನೋಡ್ಲೇ ಇಲ್ಲ ನಾವು ಅಲ್ಲಿ. ಚರಂಡಿನೇ ಇಲ್ಲ, ಚರಂಡಿನೇ ಇಲ್ಲ. ಒಳ್ಳೆ ಎಲ್ಲ ಮಷೀನಿಂದಾನೇ ಕೆಲಸ ಆಗ್ತದೆ. ಆದ್ರೂ ಕೆಲವೊಂದ್ಸರಿ ಮೂಲ ಪುರಾತನದ ಹಿಡಿ ಎಲ್ಲ ಗುಡಿಸ್ಲಿಕ್ಕೆ ಒಬ್ರು ಪಾಕಿಸ್ತಾನಿ ಮೂಲದವರು ಇದ್ರು. ಅಲ್ಲಿ ಕಾಮನ್ ಸ್ಯಾಲ್ರಿ ಒಂದ್ ಮನುಷ್ಯನಿಗೆ 1 ಲಕ್ಷದವರೆಗೂ ಸ್ಯಾಲ್ರಿ. ವಯಸ್ಸಾದ ಅಜ್ಜ ಇದ್ದ ಅಲ್ಲಿ. ಅವ್ರ ಹತ್ರ ಕೇಳಿದ್ರು ನಾವು ಹೇಗ್ ಸ್ಟಾರ್ಟ್ ಮಾಡ್ತೀರಿ ಇಲ್ಲಿ? ನಮ್ಗೆ ಇಲ್ಲಿ ಇದಿಷ್ಟು ಚೊಕ್ಕ ಮಾಡ್ಕೊಂಡ್ರೆ ಸಾಕು. ನಾವು 1 ಲಕ್ಷ ರೂಪಾಯಿ ಪಗಾರ. ಅದ್ರಷ್ಟು ಖರ್ಚದ ಅವ್ರಿಗೆ 80-90 ಸಾವಿರ ರೂಪಾಯಿ ಖರ್ಚೇ ಉಂಟು. 10 ಸಾವಿರ ರೂಪಾಯಿ ಉಳಿದ್ರಲ್ಲಿ ಎಂತ ಮಾಡ್ಕೊ ಬರುದಿಲ್ಲ ಅವ್ರು. ನಾ ಕಂಡ ಸಿಂಗಾಪುರಲ್ಲಿ 4 ದಿನ ನಾನು ಕನಸದ್ ನನ್ನ ಕೊನೆವರೆಗೂ ಅಂತ. ಈಗ ಮತ್ತೊಂದ್ಸಲ ಅವಕಾಶ ಸಿಕ್ಕರೆ ನಾನು ಆಸ್ಟ್ರೇಲಿಯಾ ಬಂದ್ರೆ ಸಿಡ್ನಿ ಹೋಗ್ಬಿಟ್ಟು ರೆಡಿ. ನಾನು ಮತ್ತೊಂದ್ಸಲ ಒಂದ್ ವಾರ ಹೋಗಿ ಬರೋದೇ. ಯಾಕಂದ್ರೆ ಈಗ ಆಲ್ರೆಡಿ ನಾವು ನನ್ಗನ್ಸಿದ ಪ್ರಕಾರ ನಾವೀಗ ಒಂದ್ ಚಾನ್ಸ್ ಹೋಗಿ ಬಂದಿದ್ವಿ. ಬಾಕಿ ಪೌರ ಕಾರ್ಮಿಕರಿದ್ದಾರೆ, ಅವ್ರಿಗೆ ಒಂದು ಅವಕಾಶ ಮಾಡ್ಕೊಡಿ. ಅವ್ರಿಗೂ ಒಂದ್ ನೋಡ್ಬೇಕು ಅನ್ನೋದೊಂದು ಆಸೆ ಇರುತ್ತೆ. ಈಗ ಏನಾಗಿದೆ, ಆ ಪಾಸ್ಪೋರ್ಟ್ ಬಳಕೆ ನಾವು ಬಳಸಬಹುದು ಅಲ್ಲಿ ಬೇರೆ ಕಡೆ. ಪರ್ಸನಲಿ 4 ಮಂದಿ ಹೋಗಿದ್ವಿ ನಾವು. ಶಿರ್ಸಿಯಿಂದ 4 ಮಂದಿ, 4 ಜನ. ಬೈಲ್ಸಿಮಿ ಕಡೆಯಿಂದ ಒಂದಿಷ್ಟು ಜನ ಬಂದಿದ್ದಾರೆ. ನಾನು ಮಾಸ್ತಿರಮ್ಮ ಬಂಗಿ, ಅಣ್ಣಪ್ಪ ಶಂಕರ ರಾಜ, ಚಂದ್ರಕಾಂತ್ ಗುಡ್ಡಿ ಅಂಗಡಿ, ದಿನೇಶ್ ನಾಣು, ಹರಿಜನ್. ನಾವು ಶಿರ್ಸಿಯಿಂದ 4 ಜನ ಕರ್ಕೊಂಡು ನಮ್ಮ ಆರ್.ಎಂ. ವಿರಣೇಕರ್ ಅವರು ಆಫೀಸ್ ವೆಹಿಕಲ್ ಇಂದ ಹುಬ್ಳಿಗೆ ಹೋದ್ರು. ಹುಬ್ಳಿಗೆ ಹೋಗಿ ಪಾಸ್ಪೋರ್ಟ್ ಎಲ್ಲ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ಬಂದರು. ಕಡೆಗೆ ಮತ್ತೆ ಆಫೀಸ್ ಬಂದು ಇಂಥ ತಾರೀಕಿಗೆ ನಾವು ಹೋಗೋದಿತ್ತಾಗಿತ್ತು. ಆಫೀಸ್ ವೆಹಿಕಲ್ ಇಂದಾನೆ ನಮಗೆ ಬೆಂಗಳೂರು ತನಕ ತಲುಪಿಸಿದ್ರು. ಈಗ ಮನೆಯವರೆಲ್ಲ ನೀವು ಸಿಂಗಾಪುರ ಹೋಗಿ ಬಂದ್ಮೇಲೆ ಅಂತ ಅಂದ್ರು. ಬಹಳ ಖುಷಿ ಪಟ್ಟು. ಭಾರಿ ಖುಷಿ. ನಮ್ಮವ್ರು ನಮ್ ತಂದಿದ್ರು ಅವಾಗ, ನಮ್ ತಂದ್ರೆ ಇವಾಗಿಲ್ಲ. ಅವಾಗ ಅವ್ರು ಭಯಂಕರ ಖುಷಿ ಪಟ್ರು. ನನ್ನ ಮಗ ವಿಮಾನ ಹತ್ತಾನೆ. ಅದಕ್ಕೆ ಅವ್ರು ಬೇರೆಯವ್ರು ಹೇಳ್ಕೊಳ್ತಿರೋದು ನೋಡಿ ನಮ್ಗೆ ಖುಷಿ. ನಿಮ್ಮ ಅಪ್ಪನು ಎಷ್ಟು ಖುಷಿ ಪಟ್ರು, ಅದು ಸಾಕು ನಮ್ಗೆ ಅಷ್ಟೇ. ನಾನು ಮೊದಲೆಲ್ಲ ಹೇಳ್ತಿದ್ದೆ, ಡ್ಯೂಟಿ ಮೇಲೆ ಇದ್ದವ್ಗೆ ನಮ್ಮ ಫ್ರೆಂಡ್ಗಳಿಗೆಲ್ಲ ಹೇಳ್ತಿದ್ದೆ, ನನ್ನ ಜೊತೆ ಕೆಲಸ ಮಾಡೋರು ಗಟ್ರದಲ್ಲಿ ಇದ್ಕೊಂಡು ಎಲ್ಲಿ ನೋಡ ವಿಮಾನ ನೋಡ ಅನ್ಕೊಂಡು ಹೇಳ್ತಿದ್ರು. ಈಗೂ ಹೇಳ್ತೆ ನಾನು ಅದು ಮೊದಲೆಲ್ಲ ಹೇಳಿದ್ದಕ್ಕೆ ನಂಗೆ ಟಿಂಗಲೆಲ್ಲ ಮಾಡಿದ್ರು ಅವ್ರು. ನನ್ಗೆ ಟಿಂಗಲ್ ಮಾಡಿದ್ರು ಅವರು. ನಾನು ಈಗ ಆ ಪದ ಉಪಯೋಗಿಸೋಕೆ ನಾನೇನು ಬೇಜಾರು ಮಾಡ್ಕೊಡೋದು. ನಾವು ಗಟ್ರ ತೆಗಿತಿರ್ಬೇಕಾರೆ ಈಗ ಅಣ್ಣಪ್ಪನೇ ನಮ್ಮ ಸಂಗಡ ಇದ್ದವಾಗೆ, ಅಣ್ಣಪ್ಪ ಅಲ್ಲಿ ನೋಡಲ್ಲಿ ವಿಮಾನ ಓದ್ತಾ ಇದ್ದಾವೆ. ಹೌದಲ್ಲ ಮರ ಎಷ್ಟು ಕೆಳಗೆ ಗೊತ್ತದ ಅಂತ. ಆದ್ರೆ ನಾವು ಅಲ್ಲಿ ಮೇಲೆ ತನಕ ಹೋಗಿ ಬಂದ್ರಲ್ಲ, ಅದು ಸಾಕ್ಷಿ ನಮ್ಮ ಜೀವಕ್ಕೆ. ನಾನು ಇನ್ನು ವಿಮಾನ ಹತ್ತಿಲ್ಲ, ನೀವು ಮುಂಚೆ ಒಳ್ಳೆ ವಿಚಾರ. ಅದಕ್ಕೆಲ್ಲ ಕಾರಣ ಅಂದ್ರೆ ಒಂದು ಗೌರ್ಮೆಂಟೇ, ಮತ್ತೆ ಮೂಲತಃವಾಗಿ ಮತ್ತೆ ನಮ್ಮ ಆಫೀಸರ್ ಹೆಚ್ಚು ಶ್ರಮ ತಗೊಂಡಿದ್ದ ಅಂದ್ರೆ ನಮ್ಮ ಆರ್.ಎಂ. ವಿರಣೇಕರ್ ಅವರೇ. ಅವ್ರ ಮಕ್ಳಿಗಾದ್ರು ಎಲ್ಲೂ ಕರ್ಕೊಂಡು ಹೋಗೋರಿಲ್ಲ ಗೊತ್ತಿಲ್ಲ, ನಮ್ಗಷ್ಟು ನೀಟಾಗಿ ಕರ್ಕೊಂಡೋಗಿ ನೀಟಾಗಿ ಕರ್ಕೊಂಡ್ಬಂದು ಬಿಟ್ರು. ಈಗ ಸಾಮಾನ್ಯವಾಗಿ ಅಂದ್ರೆ ಈಗ ಪೌರ ಕಾರ್ಮಿಕರಾಗಿ ಈಗ ನೀವು ನಗರಸಭೆಯಿಂದ ಇರ್ಬೋದು ಅಥವಾ ಸರ್ಕಾರದಿಂದ ಇರ್ಬೋದು, ನಿಮ್ಗೆ ಏನ್ ವಿಶೇಷವಾಗಿ ಸೌಲಭ್ಯಗಳು ಬೇಕು ಅಂತ ಹೇಳ್ತೀರಿ? ಈಗ ನೀಡ್ತಿರೋ ಸೌಲಭ್ಯದ ಜೊತೆಗೆ ಸರ್ಕಾರ ನಮ್ಗೆ ಗೃಹ ಭಾಗ್ಯನ ನಿಧಾನಗತಿ ಮಾಡದೆ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಲಿ ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೊಳ್ತೀನಿ. ಬಾಕಿ ಎಲ್ಲ ಸವಲತ್ತು ಕೊಡೋದ್ರ ಬಗ್ಗೆ ನಮ್ಮ ಶಿರ್ಸಿ ನಗರಸಭೆ ಆಲ್ಮೋಸ್ಟ್ ಮುಂದಿದೆ. ಕೆಲವೊಂದೆಲ್ಲ ನೀಡುವುದರಲ್ಲಿ ಫಸ್ಟ್ ಕೆಲವೊಂದು ಅಧಿಕಾರಿ ವರ್ಗದವರಾಗಲಿ, ಆರ್.ಎಂ. ವಿರಣೇಕರ್ ಸರ್ ಆಗಲಿ, ಈಗಿರೋ ಹೊಸ ನಮ್ದು ಕಾಂತರಾಜ್ ಸರ್ ಆಗಲಿ ಒಳ್ಳೆ ಕೆಲಸ ಮಾಡಿ ನಮ್ಮ ಜೊತೆ ಸ್ಪಂದಿಸ್ತಾರೆ. ಕೆಲವೊಂದೆಲ್ಲ ಕೇಳ್ತಾರೆ ನಮ್ಮ ಜೊತೆ.
ಏನ್ ಬೇಕು ಏನ್ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅದು ಕೊಡ್ತಾರೆ. ನಮ್ಗೆ ಖುಷಿ ಇದೆ ಅದು ಕಂಟಿನ್ಯೂ ಆಗಲಿ. ಮತ್ತು ಬರೀ ಅದು ಮಾತು ಬಾಯ ಮಾತಾಗದೆ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಲಿ ಅದು ನಂದು ಇದು ಇದು ನಾನು ಸರ್ವಿಸ್ ಇರೋದ್ರಲ್ಲಿ ನಾವು ಗೃಹ ಭಾಗ್ಯನ ನೋಡ್ಬೇಕು. ಈ ಗೃಹ ಭಾಗ್ಯ ಯಾಕೆ ಡೀಲ್ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಇನ್ನೂ ಗೊತ್ತಿಲ್ಲ. ಪ್ರತಿ ಒಂದು ಊರಲ್ಲೂ ನಾನು ನೋಡಿದ್ದೆ ಇದರಲ್ಲಿ ಅವ್ರು ಮದುವೆ ಆಗೋಕ್ಕಿಂತ ಮೊದಲೇ ಅವನಿಗೆ ಮನೆ ಸ್ಯಾಂಕ್ಷನ್ ಆಗಿದೆ. ಅವ್ ಮದುವೆ ಆಗಿ 2 ಮಕ್ಕಳು ಆಯ್ತಾ ಮನೆ ಕೊಟ್ಟು ಗೃಹ ಭಾಗ್ಯ ಕೊಟ್ಟು ಅವಾಗ ನಮ್ಗೆ ಏನು ಅನಿಸ್ತದೆ, ನಮ್ದು ಯಾಕಪ್ಪ ಇನ್ನೂ ಆಗಲಿಲ್ಲ ಅಂತ ಅನಿಸ್ತದೆ. ಹಾಗಂದ್ರೆ ಎಲ್ಲ ಡಿಸ್ಟಿಕ್ ಅಲ್ಲಿ ಆಗಿದೆ. ನಮ್ಮಲ್ಲಿ ಸ್ವಲ್ಪ ಪ್ರತಿಯೊಂದು ಊರಲ್ಲೂ ಆಗತ್ತೆ. ಲೇಟ್ ಆದ್ರೂ ಲೇಟೆಸ್ಟ್ ಆಗಲಿ ಅನ್ನೋ ಒಂದು ನಮ್ದು. ಲೇಟ್ ಆದ್ರೂ ಪರವಾಗಿಲ್ಲ, ಲೇಟೆಸ್ಟ್ ಆಗಲಿ ಅಂತ ನಾವು ಸುಮ್ಮನಿದ್ದೀವಿ ಅಷ್ಟೇ. ಅದೊಂದೇ ನಿಜವಾದ ಸಮಸ್ಯೆನೇ ಅದೊಂದೇ ನಮ್ ಕೊಡಿ ಸಾಕು, ಬಾಕಿದೆಲ್ಲ ಈಗ ಸಾಮಾನ್ಯವಾಗಿ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ಬೇಕು ವಿಚಾರ ಮಾಡ್ತಾರೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ಬೇಕು ಅಂತ ವಿಚಾರ ಮಾಡ್ತಾರೆ. ಆದ್ರೆ ಕೃಷಿಕರ ಮಕ್ಕಳು ಕೃಷಿಕರಾಗ್ಬೇಕು ಅಂತ ಅಂದ್ರೆ ಬಾಯಲ್ಲಿ ಹೇಳ್ತಾರೆ ಬಿಟ್ರೆ ಅದನ್ನ ಮಾಡೋದು. ನಮ್ಮ ಮಕ್ಕಳು ಶಿಕ್ಷಣಕ್ಕೆ ಒಲವು ಕೊಟ್ಟಿರ್ತಾರೆ ಆ ಕಡೆ. ನನ್ನ ಪ್ರಕಾರ ನನ್ನ ಮಕ್ಕಳು ಡಾಕ್ಟರ್ ಆಗದಿದ್ರು ಪರವಾಗಿಲ್ಲ, ನರ್ಸ್ ಆಗ್ಲಿ, ನನ್ಗೆ ಆರಾಮಿಲ್ಲ ಅಂದ್ರೆ ಇಂಜೆಕ್ಷನ್ ಕೊಡ್ಲಿ ಅನ್ನೋದು ನಾವು ಶಿಕ್ಷಣಕ್ಕೆ ಹೆಚ್ಚು ಒಲವು ಕೊಡುವರು. ನನ್ಗೆ 2 ಹೆಣ್ಣು ಮಕ್ಕಳು, ನಾವು ಅವರನ್ನು ಸ್ವಲ್ಪ ಸದೃಢ ಶಿಕ್ಷಣದ ಬಲನ ನೀಡುವಂತ ಮನಸ್ಸು ಮಾಡಿದ್ದೀನಿ ಅಷ್ಟೇ. ಈಗ ಸಾಮಾನ್ಯವಾಗಿ ಈ ಪೌರ ಕಾರ್ಮಿಕರ ಸಮುದಾಯದಲ್ಲಿ ಅಥವಾ ಇತರೆ ದುಶ್ಚಟಗಳು ಅಂದ್ರೆ ಎಲ್ಲಾ ಕಡೆನೂ ಇರುತ್ತೆ, ಬಟ್ ಇಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಈಗ ಮಕ್ಕಳಿಗಿರ್ಬೋದು, ಮಕ್ಕಳಿಗೆ ಶಿಕ್ಷಣಗಳು ಅಂದ್ರೆ ಪ್ರಮುಖವಾಗಿ ಆದ್ಯತೆ ಆಗಿರ್ತದೆ. ಹಾಗಾಗಿ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ನಾನು ಸರ್ಕಾರಕ್ಕೆ ಏನ್ ಬಿಡ್ಕೊಳ್ತೇನೆ ಅಂದ್ರೆ ನಮ್ಮ ಫ್ಯಾಮಿಲಿನೂ ನಮ್ಮನ್ನಷ್ಟೇ ಚಿಕಿತ್ಸೆ ಮಾಡದೆ ನಮ್ಮ ಫ್ಯಾಮಿಲಿನೂ ಕರ್ದಿ ಯಾರು ದುಶ್ಚಟಕ್ಕೆ ಒಳಗಾಗಿದ್ರೆ ಅವ್ರೆಲ್ಲ ಕರ್ದಿ ಸಪರೇಟ್ ಆಗಿ ನಮ್ಮ ಗುಂಪನ್ನೇ ಸ್ವಲ್ಪ ನಮ್ಮ ಸಮುದಾಯ ಭವನ ಅಂತ ಉಂಟು, ನಮ್ಮ ಸಮುದಾಯ ಅವ್ರಿಗೆಲ್ಲ ಈ ಚಿಕಿತ್ಸೆ ವಿಚಾರದಲ್ಲಿ ಸ್ವಲ್ಪ ನೋಡಿ ಬಿಡಿ, ಅವ್ರ ದುಶ್ಚಟಕ್ಕೆ ಬಳಸದಿದ್ದಂಗೆ ಮಾಡ್ಲಿ ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ನಮಗೊಂದು ಆರೋಗ್ಯ ಕಾರ್ಡ್, ರೇಷನ್ ಕಾರ್ಡ್, ನಮ್ದು ರೇಷನ್ ಕಾರ್ಡ್ ಎಲ್ಲ ರದ್ದಾಗಿದೆ. BPL ಕಾರ್ಡ್ ಇಲ್ಲ ಆಗಿತ್ತು ನಮ್ದು. ಗೌರ್ಮೆಂಟ್ ನೌಕರಿ ಉಂಟು ಅಂದು BPL ಕಾರ್ಡ್ ನಮ್ದು ಇಲ್ಲ ಆಗಿತ್ತು, ನಮ್ಮ ಅತ್ತೆಯವ್ರದ್ದು ಇತ್ತು. ಅದ್ರಲ್ಲಿ ನನ್ನ ಹೆಸರು ಹಾಕಿರು. ನಾ ಹೇಳಿದ್ದೆ ಇವ್ರಿಗೆ ಬೇಡ ಅಂದು. ಆ ನಂತರ ನಾವು ಕ್ಯಾನ್ಸಲ್ ಮಾಡಿ ಕಡೆಗೆ APL ಕಾರ್ಡ್ ಮಾಡಿಸ್ಕೊಂಡ್ರು. ಅದ್ರಲ್ಲಿ ನಾವು ಏನೂ ತರಲಿಲ್ಲ, ಯಾಕಂದರೆ ಶಾಲೆಗೆ ನಮ್ಮ ಮಕ್ಕಳು ಹೋಗ್ಬೇಕು ಅಂದ್ಕೊಂಡು ಅದು ರೇಷನ್ ಕಾರ್ಡ್ ಕೇಳ್ತಿದ್ರಿ. ಈಗ ಅದು ರದ್ದಾಗಿದೆ. ನಂದು ಒಬ್ಬಂದೇ ಅಲ್ಲ, ನಮ್ಮ ಪೌರ ಕಾರ್ಮಿಕರು ಸುಮಾರು ಜನರದ್ದು ಇದಾಗಿದೆ. ಈ ಪೌರ ಕಾರ್ಮಿಕ ಯಾರ್ದು ರೇಷನ್ ಕಾರ್ಡ್ ಇಲ್ಲ, APL ಕಾರ್ಡೇ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಆರೋಗ್ಯ ಕಾರ್ಡನ್ನು ಇಲ್ಲ. ಮತ್ತೆ ಈ ತಿಂಗಳು ವೇತನನೂ ಹಾಗೆ ಫಸ್ಟ್ ನಾವು 7ನೇ ವೇತನ ಅಂತ ಹಿಡಿದ್ವಿ. ಫಸ್ಟ್ ನಾವು ಈಗ 4-5 ದಿವಸದಲ್ಲಿ ನಮ್ಗೆ ಸಿಗ್ಬೋದು 7ನೇ ವೇತನ. ನಮ್ಗೆ ಅದು ಫಸ್ಟ್ ಹೃದಯಸ್ಪರ್ಶಿ. ನಾವು ಯಾವಾಗಲೂ ಹೇಳ್ಕೊಡ್ತಾ ಇರ್ತೀರಿ, ನಾವು ಲೆಕ್ಚರ್ ಅವ್ರದ್ದೆಲ್ಲ ಬೇರೆ ಅಧಿಕಾರದಲ್ಲಿ ಇಷ್ಟು ಪೇಮೆಂಟ್ ಅವರಿಗೆ ಅಂತೀರಿ. ಇವತ್ತು ನಮ್ದು ಒಂದು ದಿನ ಬಂದಿದೆ, ಖುಷಿ. ಆ ವಿಷಯ ನಂಗೆ ಆದಷ್ಟು ಬೇಗ 4 ದಿನ ಮುಗ್ದಿನ ನಮ್ಗೆ ಸಂಬಳ ಇಷ್ಟು ಜಂಪ್ ಆಗಿದೆ ನೋಡು, ಅದೊಂಥರ ಖುಷಿ. ಅಂದ್ರೆ ನಾವು ಅದ್ರ ತಕ್ಕಂಗೆ ಈಗ ಸರ್ಕಾರ ನಮ್ಮನ್ನ ಗಮನಿಸ್ತಾ ಇದೆ, ಅದ್ರ ಜೊತೆ ನಮ್ಗೆ ವೇತನನು ನೀಡ್ತಾ ಇರೋದು ಖುಷಿ ಬಹಳ ಇದೆ. ನಮ್ಗೀಗ ನಮ್ ಬೆನ್ ತಟ್ಟದಂಗೆ, ಒಬ್ಬನಿಗೆ ಕೆಲಸ ಮಾಡೋನಿಗೆ ಬೆನ್ ತಟ್ಟದಂಗೆ ಆ ಸಂಬಳ ನೀಡೋದು. ಅವ್ನ ಕೆಲಸದ ಮೇಲೆ ಒಲವು ಜಾಸ್ತಿ ಕೊಡ್ತಾ ಅಂತ ಹೇಳಿ. ಈಗ 10 ರೂಪಾಯಿ ಜಾಸ್ತಿ ಕೊಡ್ತೀನಿ, ಕೆಲಸ ಮಾಡೋರ ಸಂಖ್ಯೆ ಕಡಿಮೆ ಇದೆ. ಅಂದ್ರೆ ಈಗ ಅಂದ್ರೆ ಜನರಿಗೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಒಂದೊಂದ್ ತರ ಇರುತ್ತೆ. ಹಾಗಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಒಂದು ಒಳ್ಳೆ ರೀತಿ ಸೌಲಭ್ಯಗಳು ಮಾಡ್ದಂಗೆ. ಈಗ ಮೊದಲೆಲ್ಲ ಅಂದ್ರೆ ನಾನು ಇಂಟ್ರಿ ಸೆಲೆಕ್ಷನ್ ನಂದು 94ನೇ ಇಸ್ವಿಯಲ್ಲಿ ನಾನು ಕೆಲಸ ಜಾಯ್ನ್ ಆಗಿದ್ದೆ. ಅವಾಗ ಸುಮಾರು ಜನ ಎಲ್ಲ ಕುಡಿತಿದ್ರು, ಅವಾಗ ನಾನು ಕುಡಿತಿದ್ದೆ, ಇಲ್ಲಂತಿಲ್ಲ. ಅವಾಗ ಕೆಲವರು ಜನ ಕೆಲಸಕ್ಕೆ ಬರೋದಿಲ್ಲ ಆಗಿತ್ತು, ಹಳಬರು. ಅವಾಗ ಏನಾಗ್ತಿತ್ತು, ಅವ್ರು ಕೆಲಸಕ್ಕೆ ಬರೋದಿಲ್ಲ, ಇತ್ಲಕ್ಕೆ ಅಟೆಂಡೆನ್ಸ್ ಇದ್ರೆ ಪಗಾರ. ಅದೇ ಟೈಮಲ್ಲಿ ದೇವ್ರು ಕಳಿಸ್ತೇನೋ ಗೊತ್ತಿಲ್ಲ, RM ವೀರ್ಣಿಕರ್ ಅವರು ಸಿರ್ಸಿ ಕಾಲಿಟ್ರು. ನಾನು ನಟರಾಜ್ ರೋಡಲ್ಲಿ ಕೈಗಡಿಗೆ ಇದ್ದೆ ಕೆಲಸ ಮಾಡ್ಬೇಕಾದ್ರೆ. ಹಳೆಯದೊಂದು ಜೀಪ್ ಇತ್ತು. ಅವಾಗ ಅವ್ರು ಬರ್ಬೇಕಾದ್ರೆ ನಾ ಗಾಡಿ ಬದಿಗೆ ನಿಲ್ಲಿಸು ಅಂದ್ಕೊಂಡು ಹೇಳಿದ್ರು. ಗಾಡಿ ಬದಿಗೆ ನಿಲ್ಸದೆ ಜೀಪ್ ಹೊತ್ತು ಅಂದರು ನನಗೆ. ಆನಂತರ ನಿಮ್ಮವರು ಹಳಬರು ಯಾರ್ಯಾರು ಕೆಲಸಕ್ಕೆ ಬರೋದಿಲ್ಲ ಅವ್ರ ಮನೆಯೆಲ್ಲ ನಂಗೆ ಕಾಣಿಸು ಅಂದರು. ಆಯ್ತು ಹಂಗಾರೆ ಅಂದ್ಕೊಂಡು ಎಲ್ಲ ಇಂದಿರಾನಗರ್ಗೆ ಹೋದೆ, ಕಡೆಗೆ ದೇವಿಕೆರೆಗೆ ಹೋದೆ, ನಮ್ಮ ರಾಜನಗರ್ಗೂ ಬಂದೆ. ಇಂತಿಂಥವ್ರು ಬರೋದಿಲ್ಲ ಆಗಿತ್ತು. ನೀವು ಯಾಕೆ ಬರಲಿಲ್ಲ ಅಂದ್ರೆ ಇಲ್ಲ, ನಿಮ್ಮ ಮಕ್ಳಿಗಾದ್ರೂ ಕಳಿಸ್ರಿ, ಸುಮ್ಮನೆ ಸರ್ವಿಸ್ ಯಾಕೆ ಹಾಳು ಮಾಡ್ಕೊಳ್ತೀರಿ ಅಂದ್ರೆ ಅದೊಂದು ಅನ್ನ ಭಾಗ್ಯ ಕೊಟ್ಟಂಗೆ ಆಯ್ತು ಅವರು ವೀರ್ಣಿಕರ್ ಸರ್ ಅವರು. ಈಗ ಸಾಮಾನ್ಯವಾಗಿ ನೀವು ಪ್ರತಿದಿನ ಎಲ್ಲರ ಮನೆ ಹೋಗಿ ಕಸವನ್ನು ತಗೊಂಡು ಬರ್ತೀರಿ, ಗಾಡಿಯಲ್ಲಿ ವಿಂಗಡಣೆ ಮಾಡಿದಿರ್ತದೆ. ಆದ್ರೆ ನೀವು ಈಗ ಸಾಮಾನ್ಯವಾಗಿ ಗಾಡಿ ಬಂದ ತಕ್ಷಣ ನಾವು ಸಾಮಾನ್ಯವಾಗಿ ಏನ್ ಕೇಳ್ತೀವಿ ಅಂದ್ರೆ ಕಸದವ್ರು ಬಂದ್ರು ಕಸ ತಗೊಂಡು ಹೋಗ್ಕೊಡು ಅಂತ ಹೇಳಿ ಸಾಮಾನ್ಯವಾಗಿ ಜನರು ಹೇಳ್ತಾರೆ. ಹಾಗಾಗಿ ಈಗ ಅದ್ರ ಸಂಬಂಧಪಟ್ಟಾಗೆ ಆ ರೀತಿ ಶಬ್ದ ಬಳಸಬಾರ್ದು. ಅವರು ನಮ್ಮವರೇ ಹೇಳೋ ಒಂದು ಕಾರಣದಿಂದ ಸಾಕಷ್ಟು ಜಾಹೀರಾತುಗಳು, ಸಮಾಜ ಜಾಗೃತಿ ಆಗ್ತಾ ಇದೆ.
ಈ ಕಸದವ್ರು ಬಂದ್ರು ಹೇಳೋ ಶಬ್ದವನ್ನು ನೀವು ಕೇಳಿದ ತಕ್ಷಣ ನಿಮ್ಗೆ ಏನ್ ಅನಿಸ್ತದೆ? ಒಂಥರ ನಮ್ಗೆ ಮನ್ಸಿಗೆ- ಏನಾಗ್ತಂದ್ರೆ ಮೊದಲನೇ ಸಾರಿ ಕೇಳಿದಾಗ ಕಸ್ದೂರ್ ಬಂದ್ರು ಅಂದ್ಮೇಲೆ ದಯವಿಟ್ಟು ಅದನ್ನ ಪದನ ಅವ್ರು ಬಳಸದೆ ಪೌರ ಕಾರ್ಮಿಕ ಬಂದಂದ್ರು ಪರವಾಗಿಲ್ಲ ನಮ್ಮ ಹೆಸರನ್ನ ಕೇಳ್ಕೊಳ್ಳಿ ಅವ್ರು. ಹೆಚ್ಚಾಗಿ ಅವ್ರ ಕಣ್ಣಿಗೆ ನಾವು ಮೈ ತುಂಬಾ ಅಲ್ಲ, ಕಸ ಅಲ್ಲ, ಇಟ್ಕೊಂಡೇ ಏ, ಬಂದಾರ ಓ, ಓ, ಹೇಳ್ತಾರೇನ ಅವ್ರು. ಅಲ್ಲ ಹಾಗೇನಿಲ್ಲ, ನಾವು ಅವ್ರು ನಮ್ ಜೊತೆ ಬೇಗ ನಮ್ ಜೊತೆ ಬೆರೆತು ನಮ್ಮ ಮಾತನ್ನ ಕೇಳ್ಬಿಟ್ಟು ನಮ್ಮ ಹೆಸರು ಕೇಳ್ಕೊಂಡ್ರೆ ಸಾಕಷ್ಟೇ ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ. ಆದ್ರೆ ಏನಾಗ್ತಂದ್ರೆ ಕೆಲವೊಂದ್ಸರಿ ಅಟ್ಯಾಚ್ ಆಗ್ಲಿಕ್ಕೆ ಹೋದ್ರು ನಾವು ಸುಮಾರು ಆಗ್ಲಿಲ್ಲ. ಕಸದವ್ರು ಬಂದ್ರು, ನಗರಸಭರು ಬಂದ್ರು, ಮುನ್ಸಿಪಾಲ್ಟಿ ಬಂದ್ರು, ಮುಗಿತ್ ನಡೀತಾ ಹೋಗ್ತದೆ, ದಿನಚರಿ ಮುಗ್ದೋಗ್ತದೆ. ನಾವು ಅವ್ರ ಜೊತೆ ಬೇಗ ಅಟ್ಯಾಚ್ ಆಗಿದ್ದೀವಿ. ಮತ್ತೆ ನಾವು ಕೆಲವೊಂದ್ಸರಿ ಸಾರ್ವಜನಿಕರ ಜೊತೆ ನಾವೆಷ್ಟು ನಾವು ಮೌನ ಆಗೋರ ಜೊತೆ ಕೆಲಸ ಮಾಡ್ತಾರ, ಅವ್ರ ಜೊತೆ ನಾನು ಕಂಡ ಶಿರ್ಸಿಲಿ ಸಾರ್ವಜನಿಕರು ಬಹಳ ಸ್ಪಂದಿಸ್ತಾರಪ್ಪ ನಮ್ಗೆ. ಬೇಗ ನಾ ಖುಷಿ ಅದ ಆ ವಿಷಯದ ಖುಷಿ ಅದ. ಶಿರ್ಸಿ ಊರ್ ಜನ ಬೇಗ ಅಣ್ಣ ತಮ್ಮ ಹಾಯ್ ಬಾಯ್ ಅಂದ ಖುಷಿ ಅದ. ಕೆಲಸ ನೀನ್ ಅವ್ರು ಹೇಳೋರು ಕೆಲಸನ ಮಾಡ್ತೇ ಬಿಡ್ತೇ ಸೆಕೆಂಡ್ರಿ, ಆಯ್ತಣ್ಣ ಅದನ್ನ ಮಾಡ್ತೇಣ ಅಂತ ಖುಷಿ ಅದು. ಸದಸ್ಯರು ಒಳ್ಳೆ ಇರ್ತಾರೆ. ಓಕೆ, ಈಗ ಒಟ್ಟಾರೆಯಾಗಿ ನಮ್ಮ ಜನರಿಗೆ, ಸಮಾಜದ ಜನರಿಗೆ ಈ ನಮ್ಮ ವಿಶ್ವಂಬರ ಟಿವಿ ಮೂಲಕ ನೀವು ಈ ಕಸಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ನಾನು ಎಲ್ಲ ಸಾರ್ವಜನಿಕರಿಗೆ ಹೇಳೋದು ಒಂದೇ, ಕಸವನ್ನ ವಿಂಗಡಣೆ ಮಾಡೋದ್ರ ಜೊತೆಗೆ ಗಾಡಿಗೆ ಕೊಡ್ರಿ ಕಸನ. ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವ್ರ ನೆಲೆಸಿರ್ತಾನೆ ನನ್ನ ಅನಿಸಿಕೆ. ಅದಕ್ಕೋಸ್ಕರ ಶಿರ್ಸಿ ಊರನ್ನ ಸ್ವಲ್ಪ ಸುಂದರವಾದ ಊರನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಸ್ತಿರಾಮ್ ಅವರೇ, ನೀವು ಹಾಡು ಹೇಳ್ತಾರಂತೆ, ನಮ್ ಸಲುವಾಗಿ ಒಂದು ಹಾಡು ಹೇಳ್ಬೋದಾ? ಒಂದು ಪ್ಯಾರ ಹೇಳಿ ಸ್ವಲ್ಪ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಿದೆ ಎಂದು ಆರಾಧಿಸಿ ಆರಾಧಿಸಿ ಆ ಜನತ್ನನು ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವು ನಿಲ್ಲದು ಎಂದು ಆಟ ನಿಲ್ಲದು. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶಿರಸಿ ನಗರಸಭೆಯ ಪೌರ ಕಾರ್ಮಿಕರಾದ ಶ್ರೀ ಅಣ್ಣಪ್ಪ ಶಂಕರರಾಜ ಹಾಗೂ ಶ್ರೀ ಮಾಸ್ತಿರಾಮ ಭಂಗಿ ಅವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀವಿ. ವಿಶ್ವಂಬರ ಟಿವಿ ಪ್ರಕಾರ ನಾವು ಇದು ಮೊದಲಿನ ನಮ್ದು ಸಂದರ್ಶನ ಅಂತ ಹೇಳಿದ್ರೆ ಟಿವಿದು ಮೊದಲನೇದಾಗಿ ನಾವು ವಿಶ್ವಂಬರ ಟಿವಿಗೆ ನಮಸ್ತೆನ ಹೇಳ್ತೀವಿ. ನಮಸ್ಕಾರ. ನಮ್ಮನ್ನ ಗುರುತಿಸಿ ನಮ್ಮನ್ನ ನೀವು ಕರೆದು 4 ಸಂದರ್ಶನ ಜೊತೆ ನಮ್ಮ ಮಾತು ನಮ್ಮ ತಿಳುವಳಿಕೆ ಎಲ್ಲ ಹೇಳಿದ ಕಾರಣ ನಿಮ್ಮನ್ನ ಈ ವಿಶ್ವಂಬರ ಟಿವಿ ನೀವು ಕೊನೆಯ ವ್ಯಕ್ತಿ, ಊರಿನ ಕೊನೆಯ ವ್ಯಕ್ತಿನ ಗುರುತಿಸೋದು ದೊಡ್ಡ ವಿಷಯ. ಅದೇ ಥರ ನೀವು ವಿಶ್ವಂಬರ ಟಿವಿ ಎಲ್ಲ ಶಿರ್ಸಿ ಜನರಿಗೆ ಆದಷ್ಟು ಬೇಗ ಪರಿಚಿತ ಆಗಲಿ ಅಂತ ಪರಿಚಯ ಆಗಲಿ ಅಂತ ಹೇಳ್ತಾ ಅವ್ರಿಗೆ ವಿಶ್ ಮಾಡ್ತಾ ಇದ್ದೀವಿ. ಧನ್ಯವಾದ. ಧನ್ಯವಾದ. ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.